ಸರಿ, ಮುದ್ದನ್ಮೇಗೌಡರು ಗೆಲ್ತಾರ ಕಾಂಗ್ರೆಸ್ ಕಡೆಯಿಂದ, ಇಲ್ಲ ಬಿಜೆಪಿ ಕಡೆಯಿಂದ ವಿ ಸೋಮಣ್ಣ ಅವ್ರು ಗೆಲ್ತಾರ? ಮುದ್ದನ್ಮೇಗೌಡರದೇ ಜಾಸ್ತಿ ಇರೋದು. ನೋಡ್ದು ಯಾಕೆ ಮುದ್ದನ್ಮೇಗೌಡರದೇ ಜಾಸ್ತಿ ಇರೋದು? ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಎಲ್ಲ ಇದರಲ್ಲಿ ಇದೆ, ಒಳ್ಳೆತನ ಇದೆ ಅಂತ ಇದು ಹೇಳ್ತಾ ಇದ್ದಾರೆ. ನಮ್ಮ ಬೇಡಿಕೆ ನಮಗೆ ಇರಿಸೋರಿಲ್ವಲ್ಲ. ಕಾಂಗ್ರೆಸ್ ಅವ್ರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಇದು ಒಳ್ಳೇದಾ ಕೆಟ್ಟದ? ಒಳ್ಳೇದೇ ನೋಡಿ. ಇಷ್ಟು ವರ್ಷ ಗ್ಯಾರಂಟಿ ಕೊಟ್ಟಿಲ್ಲ ಅಂದರೆ ಏನು ಡೆವಲಪ್ಮೆಂಟ್ ಮಾಡಿದ್ರು? ಇವರು ಅವ್ರವ್ರು ತಿನ್ಕೊಂಡಿದ್ರು. ಈ ಕಾಂಗ್ರೆಸ್ದವ್ರ ಗ್ಯಾರಂಟಿಗಳು ಎಲ್ಲರಿಗೂ ಸೇರ್ಸೋದು ದುಡ್ಡು. ಹುಡುಗರು ಏನೋ ಒಂಚೂರು ಅನುಕೂಲ ಆಗ್ತದೆ. ಈಗ ಮನೆಗೆ ಕರೆಂಟ್ ಕಟ್ಟಕ್ಕೆ ಇರಲಿಲ್ಲ, ಮೀಟ್ರ್ ಕಿತ್ಕೊಂಡು ಹೋಗ್ತಿದ್ರು, ಕತ್ಲೇನಾಗಿರ್ತಿದ್ರು. ಹೆಂಗೋ ಈಗ ಎಷ್ಟೋ ಅನುಕೂಲ ಆಯ್ತು ಬಡವ್ರಿಗೆ. ಈಗ ಎಷ್ಟೋ ಜನ ಕೂಲಿ ಇಲ್ಲ ಸೈತವ್ರೆ. ಈ ಕಾಲ ಇಂಥ ಬಂದವ್ರೆ, ಈ ಟ್ಯಾಕ್ಸ್ ಕಟ್ಟಿ ಏನು ಕೆಲಸ ಮಾಡೋಕ್ಕಿಲ್ಲ. 50% ಜನ ದುಡ್ಡು ಕೆಲಸ ಇಲ್ದಂಗೆ ಬಿದ್ದವ್ರೆ. ಹಂಗಾರೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಆದರೆ ಒಳ್ಳೆಯದು. ಆಗೋ ಚಾನ್ಸಸ್ ಇದೆಯಾ? ಆಗೋ ಚಾನ್ಸ್ ಐತೆ. ದೇವ್ರ ಮೇಲೆ ಭಾರ ಯಾರಾಗ್ತಾರೆ, ಯಾರಿಲ್ಲ. ಜನಗಳು ಎಲ್ಲ ಮನಸ್ಸು ಮಾತ್ರ ಹಾಗೆ ಆಗ್ತಾರೆ. 10 ವರ್ಷ ನಡೆಸೋರು ಇವರು, ಅವ್ರಿಗೆ ಒಂದ್ಸಲಿ ಚಾನ್ಸ್ ಕೊಟ್ಟು ನೋಡಬೇಕು. ಫ್ರೆಂಡ್ಸ್, ತುಮಕೂರಿಂದ ಗುಳೂರು ಅಂತ ಒಂದು ಹಳ್ಳಿಗೆ ಒಂದು ಬಸ್ ಹೋಗ್ತಾ ಇದೆ. ಅದರೊಳಗೆ ಹೋಗೋಣ. ಎಲ್ಲರೂ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಅದರೊಳಗೆ ಹೋಗ್ಬಿಟ್ಟು ಜನರ ಅಭಿಪ್ರಾಯ ಏನಿದೆ ಅನ್ನೋದು ಕೇಳೋಣ ಬನ್ನಿ. ಎಲ್ಲರ ಅಭಿಪ್ರಾಯಗಳು ಕೇಳೋಣ, ಒಬ್ರದ್ದು ಮಿಸ್ ಮಾಡೋದು ಬೇಡ, ಕೇಳಿಸ್ಕೊಳ್ಳೋಣ ಬನ್ನಿ. ಎಲೆಕ್ಷನ್ ತುಂಬ ಜೋರಾಗಿ ನಡೀತಿದೆ ಇಲ್ಲಿ. ನಡೀಲಿ ಬಿಡಿ, ಯಾರು ಒಳ್ಳೆಯವ್ರು ನೋಡಿ ನಾವು ಓಟ್ ಹಾಕೋಣ. ಇದು ಫ್ರೀ ಬಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಒಳ್ಳೇದಾ ಕೆಟ್ಟದ? ಒಳ್ಳೆಯದು ಸರ್. ಈಗ ಕೆಲವರು ದುಡ್ಡಿರೋರು ಇರ್ತಾರೆ, ಇಲ್ದೋರು ಇರ್ತಾರೆ, ಬಿಟ್ಟಿರೋದು ಒಳ್ಳೆಯದು. ಕಾಂಗ್ರೆಸ್ ಅವರಿಗೆ ಗ್ಯಾರಂಟಿ ಕಟ್ಟಿರೋದು ಒಳ್ಳೇದು. ಓಕೆ, ಇಲ್ಲಿ ಯಾರು ಗೆಲ್ಬೋದು ಸರಿ? ಮುದ್ದನ್ಮೇಗೌಡ್ರ ಮೋಸ್ಟ್ಲಿ ಬರ್ಬೋದು. ಒಳ್ಳೆ ಜಡ್ಜ್ ಆಗಿದ್ರು ಅವರು. ರಾಹುಲ್ ಗಾಂಧಿ ಅವರ? ರಾಹುಲ್ ಗಾಂಧಿ ಆದರೆ ಒಳ್ಳೇದು. ಯಾಕೆ? ಅವರಿಂದ ತಲತಲಾಂತರದಿಂದ ಬಂದಿದ್ದಾರೆ ಸರ್. ಅದು ಮಧ್ಯಂತರದ ಬಂದಾರಲ್ಲ, ಅವರು ಆದರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಮೋದಿ ಅವ್ರು ಬಂದರೆ ಚೆನ್ನಾಗಾಗುತ್ತಾ, ಕಾಂಗ್ರೆಸ್ ಅವ್ರು ಬಂದರೆ ಚೆನ್ನಾಗಿರುತ್ತಾ? ನಮ್ಮ ರೈತರಿಗೆ ಎಲ್ಲ ಒಳ್ಳೇದು ಮಾಡಬೇಕು, ನಮ್ಮ ದೇಶಕ್ಕೆ ಒಳ್ಳೇದು. ರೈತರು ಒಳ್ಳೇದು ಮಾಡೋದು, ಈ ಥರ ಒಳ್ಳೇದು ಮಾಡೋರು ಯಾರು ಬಂದರೆ ಒಳ್ಳೇದಾಗುತ್ತೆ? ಯಾವ ಪಾರ್ಟಿ ಬಂದರೆ ಒಳ್ಳೇದಾಗುತ್ತೆ? ಈಗ ಸದ್ಯಕ್ಕೆ ಮೋದಿ. ನೀವು ಬಸ್ಸಲ್ಲಿ ಹೋಗ್ತಿರೋದು ಫ್ರೀನಾ? ಮತ್ತೆ ಕಾಂಗ್ರೆಸ್ ಅವ್ರು ತಾನೇ ಮಾಡಿರೋದು? ಅವ್ರು ಮಾಡಿದ್ದಾರೆ, ಅದರಿಂದ ಏನು ಬೆನಿಫಿಟ್ ಇಲ್ಲ ಅನಿಸುತ್ತೆ. ಅದೇ ಹೆಣ್ಮಕ್ಳಿಗೆ ಅಷ್ಟೇ ಬೆನಿಫಿಟ್ ಇರೋದು. ದೇಶ ಡೆವಲಪ್ ಆಗಬೇಕಂದ್ರೆ ಇದೆಲ್ಲ ಅವಶ್ಯಕತೆ ಇಲ್ಲ. ಮೋದಿ ಅವರು ಬರಬೇಕು. ಮೋದಿ ಅವರು 10 ವರ್ಷದಿಂದ ಇದ್ದಾರಲ್ಲ ಮೋದಿ ಅವರು. ಮೋದಿಯವ್ರು ಬಂದರೂ ಒಳ್ಳೇದೇ, ಕಾಂಗ್ರೆಸ್ ಬಂದರೂ ಒಳ್ಳೇದೇ, ನಮಗೆ ಎರಡು ಒಳ್ಳೇದೇ. ಹಂಗಂತೀರಾ? ಓಕೆ, ಇಲ್ಲಿ ಮುದ್ದನ್ಮೇಗೌಡರು ಗೆಲ್ತಾರ, ವಿ ಸೋಮಣ್ಣ ಅವ್ರು ಗೆಲ್ತಾರ? ಅದು ಗೊತ್ತಾಗಲ್ಲ ರೀ ನಮಗೆ ಅಷ್ಟೇ. ನಿಮ್ಮ ಪ್ರಕಾರ ಮುದ್ದನ್ಮೇಗೌಡರು ಕಾಂಗ್ರೆಸ್ಸಿಂದ ಪೋಟಿ ಮಾಡ್ತಾ ಇದ್ದಾರೆ, ವಿ ಸೋಮಣ್ಣ ಅವರು ಬಿಜೆಪಿಯಿಂದ ಮಾಡ್ತಾ ಇದ್ದಾರೆ. ಮೇ ಬಿ ಕಾಂಗ್ರೆಸ್ ಅವ್ರು ಗೆಲ್ಬೋದು. ಮುದ್ದನ್ಮೇಗೌಡರು ಗೆಲ್ಬೋದು. ಅವ್ರನ್ನ ನೋಡಿದ್ದೀರಾ? ನಿಮ್ಗೇನಾದ್ರು ಆಗಿದೆ ಮುದ್ದನ್ಮೇಗೌಡರಿಂದ? ಇಲ್ಲ, ಪರಿಚಯನೇ ಇಲ್ಲ ಬಿಡಿ ಅವರು. ಅದೇ 2000 ಗೃಹಲಕ್ಷ್ಮಿದು 1 ತಿಂಗಳದು ಬಂದಿಲ್ಲ ನಮಗೆ. ಯಾಕೆಂದ್ರೆ ಎಲ್ಲ ಮಾಡಿಸಿದ್ದೀವಿ, ಬರ್ತಾ ಇಲ್ಲ. ನಾವು ಯಾರನ್ನ ಕೇಳೋಣ? ಕರೆಂಟ್ ಬಿಲ್ಲು ಬತ್ತೈತೆ, ಬತ್ತಿಲ್ಲ. ಇಲ್ಲ ಬತ್ತಿಲ್ಲ. ಬರುತ್ತೆ, ಅದು ಬರುತ್ತೆ ಅಂದರೆ ಜೀರೋ ಬರ್ತಿದ್ಯಾ? ಜೀರೋ ಬರ್ತಿದೆ. ಬಸ್ಸು ಫ್ರೀನಾ? ಬಸ್ಸು ಫ್ರೀ. ಇದೆಲ್ಲ ಮಾಡ್ತಿದಾರಲ್ಲ? ಇದೆಲ್ಲ ಮಾಡ್ತಾರೆ. ಗೃಹಲಕ್ಷ್ಮಿ ಎಲ್ಲರಿಗೂ ತಿಂತಾವ್ರೆ, ನಾವು ತಿಂದಿಲ್ವಲ್ಲ. ಏನು 5 ರೂಪಾಯಿ ರಾಹುಲ್ ಗಾಂಧಿ ಅವ್ರಾಗಬೇಕು. ಎಲ್ಲ ಮಾಡೋಣ, ಅಷ್ಟ್ರಾಗೆ ಇದೆ. ಯಾವನೂ ಆಗೋದು ಬೇಡ. ಆಕೆ ಆಗ್ಬೇಕಾಗಿಲ್ಲ, ಪ್ರಯೋಜನನೇ ಇಲ್ಲ. 2,000 ರೂಪಾಯಿ ಕಳ್ಕೊಂಡು 2,500 ರೂಪಾಯಿ ಎಲ್ಲ ಅದಕ್ಕೆ ಈ ಸೈಬರ್ ಆ ಸೈಬರ್ ಎಲ್ಲ ಕೊಳ್ಕೊಂಡು ಫುಡ್ ಆಫೀಸು ಏನು ಹಾಕಲ್ಲ, ನಮ್ಗೇನು ಹಾಕೋದಿಲ್ಲ. ಯಾರು ಗೆಲ್ಬೋದಲ್ಲ ನಿಮ್ಮ ಪ್ರಕಾರ ಇಲ್ಲಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಇಲ್ಲಿ ಪಕ್ಷ ನೋಡ್ಬಿಟ್ಟು ಓಟ್ ಹಾಕ್ತಾವ್ರ ಜನ, ಇಲ್ಲ ಮುದ್ದನ್ಮೇಗೌಡರ ಮುಖ ನೋಡ್ಬಿಟ್ಟು ಓಟ್ ಹಾಕ್ತಾವ್ರ? ಮುದ್ದನ್ಮೇಗೌಡರ ಮುಖ ನೋಡ್ಕೊಂಡು ಹಾಕ್ತಾವ್ರೆ. ಅವ್ರು ಒಳ್ಳೇದು ಮಾಡಿದಾರ? ಒಳ್ಳೇದು ಮಾಡವ್ರೆ. ಕಾಂಗ್ರೆಸ್ಸು ಒಳ್ಳೇದು ಆಯ್ತು. ಇದು ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ, ಇದೆಲ್ಲ ಒಳ್ಳೇದ ಕೆಟ್ಟದಣ? ಒಳ್ಳೇದು. ಪ್ರಧಾನಮಂತ್ರಿ ಯಾರಾಗಬೇಕು? ಹಿಂದೆ ಯಾರು ಆಗ್ತಾರೆ, ಅಲ್ಲೂ ಕಾಂಗ್ರೆಸ್ಸೇ ಬರೋದು ಬಿಡ್ರಿ. ಸೆಂಟ್ರಲ್ಲಾಗಿ ಮೋದಿ ಅವರು? ಮೋದಿ ಸಲ ಔಟ್ ಹೊಡಿತಾರೆ. ಬರಲ್ಲ. ಯಾಕೆ? ಅವ್ರು ಏನು ಮಾಡವ್ರಿ, ಜನಕ್ಕೇನು ಮಾಡಿಲ್ಲ. ಅವರು ಕಾಂಗ್ರೆಸ್ ಮಾಡಿದಂಗೆ ಜನಗಳಿಗೆ BJP ಏನೂ ಮಾಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.